ಎಷ್ಟು ಅವರಿಗೆ ಒಳ್ಳೇದು ಮಾಡಕ್ ಹೋದ್ರು ನನ್ನ ಮೇಲೆ ರೇಗಾಡ್ತಾರಲ್ಲ. ನಾನು ಎಲ್ಲಿ ತಪ್ಪು ಮಾಡಿದೆ? ನಾನು ಏನು ತಪ್ಪು ಮಾಡಿದೆ ಹೇಳಿ? ಅಲ್ಲ, ನನ್ನ ತಪ್ಪು ಎಲ್ಲಿದೆ ಅಂತಾನೆ ನಂಗೆ ಗೊತ್ತಾಗ್ತಿಲ್ಲ. ಯಾಕತ್ತೆ ಈ ರೀತಿ ಆಡ್ತಿದ್ದಾರೆ? ನಾನೇನಾದ್ರೂ ಸೌಮ್ಯ ಮತ್ತೆ ರಾಜು ಮಧ್ಯೆ ಬಂದ್ಬಿಟ್ನಾ? ಏನು ಏನಂತಾನೆ ಗೊತ್ತಾಗ್ತಿಲ್ವಲ್ಲ. ಈಗ ಏನ್ ಮಾಡೋದು? ಯಾಕತ್ತೆ ನನ್ನ ಕಂಡ್ರೆ ಈ ರೀತಿ ಮಾಡ್ತಾರೆ? ನನ್ನ ಕಷ್ಟನ ಯಾರಿಗೆ ಹೇಳೋದು? ಗಂಗಾ ಅತ್ಕೆ, ಗಂಗಾ ಅತ್ಕೆ, ಏನ್ ಮಾಡ್ತಿದ್ದೀರಾ? ಅತ್ಕೆ, ಅತ್ಕೆ, ಎಲ್ಲರೂ ಕರೀತಿದ್ದಾರೆ, ನೀವು ಇಲ್ಲಿ ಏನ್ ಮಾಡ್ತಿದ್ದೀರಾ ಹೇಳಿ? ನಾನು ಅಳ್ತಿರೋದು ಏನಾದ್ರು ಪ್ರೀತಿಗೆ ಗೊತ್ತಾದರೆ ಯಾಕೆ ಅಳ್ತಿದ್ದೀರಾ ಅದಕ್ಕೆ? ಏನಾಯ್ತು? ಯಾರಾದ್ರೂ ಏನಾದ್ರು ಅಂದ್ರ ಅಂತ ಕ್ವಶನ್ ಮಾಡ್ತಾರೆ. ಬೇಗ ಈ ಕಣ್ಣೀರನ್ನ ಒರೆಸ್ಕೋಬೇಕು. ಏನು ಮಾಡ್ತಿಲ್ಲ ಬಾ ಪ್ರೀತಿ, ಇಲ್ಲಿ ಸುಮ್ಮನೆ ಕೂತಿದ್ದೀನಿ ನೋಡು. ಓ ಹೌದಾ? ಯಾಕತ್ತೆ ಈ ರೀತಿ ಯಾಕೆ ಸಪ್ಪೋಗಿದ್ದೀರಾ? ಯಾರಾದ್ರೂ ಏನಾದ್ರು ಅಂದ್ರ? ಯಾರಾದ್ರೂ ಏನಾದ್ರು ಬೈದ್ರ ನಿಮ್ಗೆ? ಇಲ್ಲ ಇಲ್ಲ ಪ್ರೀತಿ, ನಂಗೆ ಯಾರು ಏನು ಹೇಳ್ತಾರೆ ಹೇಳು? ನಂಗೆ ಯಾರು ಬೈತಾರೆ ಹೇಳು? ಮತ್ತೆ ಯಾಕೆ ಈ ರೀತಿ ಸಪ್ಪೋಗಿದ್ದೀರಾ? ಏಕೆ ನಿಮ್ಗೆ ಹುಡುಗಿ ನೋಡ್ಕೊಂಡ್ ಬಂದಿದ್ದು ಇಷ್ಟ ಆಗ್ಲಿಲ್ವಾ ಅದಕ್ಕೆ? ಹಾಗೇನಿಲ್ಲ ಪ್ರೀತಿ, ಯಾಕೆ ಈ ರೀತಿ ತಪ್ಪಾಗಿ ಅರ್ಥ ಮಾಡ್ಕೊಂತಿದೀಯಾ? ಯಾಕೂ ಇಲ್ಲ, ನೀವು ಈ ರೀತಿ ಸಪ್ಪು ಕೂತಿದ್ರಲ್ಲ ಅದಕ್ಕೆ. ಹೇಳಿ ಅದಕ್ಕೆ ಪ್ಲೀಸ್, ಯಾರಾದರೂ ಏನಾದರೂ ಅಂದ್ರೆ ನಿಮಗೆ. ನೀವು ಯಾವಾಗಲೂ ನಗು ಮುಖದಿಂದ ಎಷ್ಟು ಚೆನ್ನಾಗಿ ಮಾತಾಡುತ್ತಾ, ಎಷ್ಟು ಚೆನ್ನಾಗಿ ಎಲ್ಲರ ಜೊತೆ ಓಡಾಡ್ಕೊಂಡಿದ್ರಿ. ಈಗ ರೂಮಲ್ಲಿ ಬಂದು ಒಂಟಿಯಾಗಿ ಕೂತಿರೋದು ನೋಡಿದ್ರೆ ಯಾರಾದರೂ ಏನಾದ್ರು ಅಂತ ಡೌಟ್ ಬರ್ತಿದೆ. ಇಲ್ಲ ಪ್ರೀತಿ, ಯಾರು ಏನು ಅಂದಿಲ್ಲ. ಅದು ಅಲ್ದಲೆ ರವಿಗೆ ನೋಡ್ಕೊಂಡ್ ಬಂದಿರೋ ಹುಡುಗಿ ನನ್ನ ಫ್ರೆಂಡೇ ಅಂತ ಗೊತ್ತಾಗಿ ನಂಗಂತೂ ಬಹಳ ಖುಷಿ ಆಗ್ತಿದೆ ಪ್ರೀತಿ. ನಂಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಈ ಖುಷಿ ತಡ್ಕೊಳಕ್ಕೆ ಆಗ್ತಿಲ್ಲ. ನಿಮ್ ಈ ಖುಷಿಲೋ ಒಂಥರ ದುಃಖ ಇದೆ ಅನಿಸ್ತಿದೆ ಅದಕ್ಕೆ. ಅದೇನು ಅಂತ ಹೇಳ್ಬಾರ್ದಾ? ಅಯ್ಯೋ ದೇವ್ರೆ, ಏನ್ ಹುಡುಗಿನ ಏನು, ಏನ್ ಸ್ವಲ್ಪ ಸ್ವಲ್ಪಕ್ಕೂ ಇಷ್ಟು ಟೆನ್ಷನ್ ತಂತೀಯ ನೀನು? ನೋಡು ನಾನು ಎಷ್ಟು ಖುಷಿಯಾಗಿದ್ದೀನಿ ಅಲ್ವಾ? ಏನಿಲ್ಲ ಪ್ರೀತಿ, ನಾನು ನೋಡು ಯಾರು ಏನಂದ್ರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಯಾವಾಗಲೂ ಖುಷಿಯಾಗಿರ್ತೀನಿ. ಅದು ಅಲ್ದಲೆ ಇಂಥ ಒಳ್ಳೆ ನಾನಿ ಫ್ರೆಂಡ್ ಆಗಿ ಸಿಕ್ಕಿರೋದು ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅಂಥದ್ರಲ್ಲಿ ಮತ್ತೆ ರವಿಗೆ ನೋಡಿರೋ ಹುಡುಗಿ ಬೇರೆ ನನ್ನ ಫ್ರೆಂಡು ಅಂತಾನೆ ಹೇಳ್ತಿದ್ಯಾ. ಹಾಗಾಗ್ಬಿಟ್ಟು ಇನ್ನೂ ಡಬ್ಬಲ್ ಖುಷಿ ಆಗ್ತಿದೆ ನೋಡು. ಈ ಖುಷಿನ ತಡ್ಕೊಳಕ್ಕೆ ಆಗ್ತಿಲ್ಲ ನನ್ಗೆ. ಸರಿ ಅದಕ್ಕೆ ಅಮ್ಮ ಹೇಳಿದ್ರು ಬೆಳಿಗ್ಗೆನೆ ಬೇಗ ರಮ್ಯಾ ಮನೆ ಕಡೆಯವ್ರು ಬರ್ತಾರಂತೆ. ಹಾಗಾಗ್ಬಿಟ್ಟು ಬೇಗ ಎದ್ದು ರೆಡಿ ಆಗ್ಬೇಕಂದ್ರೆ ಮನೆಯಲ್ಲಿ ಸುಮಾರು ಕೆಲಸ ಇದೆ. ಗಂಗಾ ಅದಕ್ಕೇನು ಒಂದ್ಸತಿ ಹೇಳ್ಬಾ ಅಂತ ಕಳಿಸಿದ್ರು. ಸರಿ ಪ್ರೀತಿ ಆಯ್ತು, ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಪಟಪಟ ಅಂತ ಮಾಡಿ ಮುಗಿಸ್ಬಿಡ್ತೀನಿ. ಅವ್ರು ಬರೋ ಅಷ್ಟೊತ್ತಿಗೆ ಎಲ್ಲ ರೆಡಿ ಆಗಿರುತ್ತೆ. ನೀವು ಯಾರು ಏನೋ ಟೆನ್ಷನ್ ತಗೊಳ್ಳೋದು ಬೇಡ ಆಯ್ತಾ? ಸರಿ ಅದಕ್ಕೆ ಆಯ್ತು, ಬಾಯ್, ಗುಡ್ ನೈಟ್. ಗುಡ್ ನೈಟ್ ಪ್ರೀತಿ. ಗಂಗಾ, ಗಂಗಾ, ಈಗ ಬಂದ್ರಾ ನೀವು? ಊಟ ಮಾಡಿದ್ರಾ? ಕಣಮ್ಮ, ನಂದು ಊಟ ಆಯಿತು. ಅಲ್ಲೇ ಇನ್ನೂ ಲೇಬರ್ಸ್ ಎಲ್ಲ ಇದ್ರಲ್ಲ, ಅಲ್ಲಿಗೆ ಊಟ ತರಿಸಿದ್ದೆ. ಅವ್ರ ಜೊತೆನೇ ಕುತ್ಕೊಂಡು ಊಟ ಮಾಡ್ಕೊಂಡು ಬಂದೆ ಕಣಮ್ಮ. ಮತ್ತಿನ್ನೇನು ಮನೆಗೆ ಹೋಗಿ ಮಾಡೋದು? ಅವರು ಎಲ್ಲ ಒತ್ತಾಯ ಮಾಡಿದ್ರು ನಮ್ಮ ಜೊತೆನೇ ಊಟ ಮಾಡಿ ಅಂತ. ಹಾಗಾಗ್ಬಿಟ್ಟು ಅಲ್ಲೇ ಇವತ್ತು ಊಟ ಮುಗಿಸ್ಕೊಂಬಂದೆ. ಹೌದಾ? ಸರಿ ಬರ್ರಿ, ಕಾಫಿ ಏನಾದರೂ ಮಾಡ್ಕೊಡೋಣ? ಬೇಡ ಕಣಮ್ಮ, ಇವತ್ತು ತುಂಬಾ ಸುಸ್ತಾಗ್ಬಿಟ್ಟಿದೆ. ಬೆಡ್ ಸಿಕ್ಕಿದ್ರೆ ಸಾಕು, ಮಲ್ಕೊಂಡು ಬಿಡೋಣ ಅನ್ನಿಸ್ತಿದೆ. ಈಗ ಸದ್ಯಕ್ಕೆ ಏನೂ ಬೇಡ, ಆರಾಮಾಗಿ ಫ್ರೆಶ್ ಅಪ್ ಆಗಿ ರೆಸ್ಟ್ ತಗೊಂಡ್ಬಿಡ್ತೀನಿ ಅಷ್ಟೇ. ಸರಿ ರೀ, ಆಯ್ತು. ಅಲ್ಲ ಗಂಗಾ, ಏನಾದರೂ ಮನೇಲಿ ಪ್ರಾಬ್ಲಮ್ಮ? ನಿನ್ನ ಮನಸ್ಸಿಗೆ ಏನಾದರೂ ಬೇಜಾರಾಗಿದೆಯಾ? ಯಾಕೆ ಈ ರೀತಿ ಕೂತಿದೆಯಾ? ನಿನ್ನ ಮುಖ ನೋಡ್ತಿದ್ರೆ ನನಗೆ ಯಾಕೋ ನೀನು ತುಂಬಾ ಬೇಜಾರಾಗಿದೆಯಾ ಅನ್ನಿಸ್ತಿದೆ. ಏನಾಯಿತು ಗಂಗಾ? ಅದೇನು ಅಂತ ಹೇಳ್ಬಾರ್ದಾ? ಅಯ್ಯೋ ಹಾಗೇನಿಲ್ಲ ರೀ, ನಾವ್ಯಾಕೆ ಸಪ್ಪಗಿರ್ತೀನಿ ಹೇಳಿ? ನನಗೆ ಈ ಮನೇಲಿ ಯಾರು ಏನು ಹೇಳ್ತಾರೆ ಹೇಳಿ? ಯಾರೂ ಏನೂ ಅಂದಿಲ್ಲ. ಹೀಗೆ ಸುಮ್ಮನೆ ನೀವು ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ ಅಂತ ಸುಮ್ಮನೆ ಯೋಚನೆ ಮಾಡ್ತಾ ಕೂತಿದ್ದೆ ಅಷ್ಟೇ. ಒಂದು ಫೋನ್ ಮಾಡಿ ಕೇಳ್ಬೋದಿತ್ತು ತಾನೇ, ಎಲ್ಲಿದ್ದೀರಾ, ಎಷ್ಟೊತ್ತಿಗೆ ಬರ್ತೀರಾ ಅಂತ. ಇನ್ನು ನೋಡಿದ್ರೆ ಒಂದು ಫೋನು ಮಾಡಿಲ್ಲ, ಏನೂ ಇಲ್ಲ. ಯಾಕೆ ಹೇಳು ಗಂಗಾ, ನೀನು ಈ ರೀತಿ ಇರೋದನ್ನ ನನ್ನ ಕೈನಲ್ಲಿ ನೋಡೋಕ್ಕಾಗ್ತಿಲ್ಲ. ಅಯ್ಯೋ ರೀ, ಹಾಗೇನಿಲ್ಲ. ನಿಮ್ಗೆ ಮತ್ತೆ ಇನ್ನೊಂದು ವಿಷಯ ಗೊತ್ತಾ? ಏನದು? ಎಷ್ಟು ನೀವು ಇಲ್ಲಿ ಕುತ್ಕೊಳ್ರಿ, ಆಮೇಲೆ ಅದೇನು ಅಂತ ಹೇಳ್ತೀನಿ. ಸರಿ, ಕುತ್ಕೊಂಡು ಆಯ್ತಲ್ಲ, ಈಗ ಹೇಳಿ ಮೇಡಮ್ ಏನು ಅಂತ. ಏನು ಅಂದ್ರೆ ರೀ, ನಮ್ಮ ರವಿಗೆ ನೋಡಿರೋ ಹುಡುಗಿ ಯಾರು ಗೊತ್ತಾ? ನೀವು ನೋಡಿದ್ದೀರಾ ಆ ಹುಡುಗಿನ? ಹೌದಾ, ನಾನು ನೋಡಿದ್ದೀನ. ಅದ್ಯಾರದು? ಬೇಕಂದ್ರೆ ನಮ್ಮ ಕಾಲೇಜ್ ಫ್ರೆಂಡು ರಮ್ಯಾ ಇದ್ದಾಳಲ್ಲ, ಅದೇ ನಮ್ಮ ಮದುವೆಗೆ ಹೆಲ್ಪ್ ಮಾಡಿದ್ಲಲ್ಲ ಅವಳೇ ಕಣ್ರಿ. ರಮ್ಯಾನೇ ಅಂತೆ. ಪ್ರೀತಿ ಹೇಳಿದ್ಲು, ಅತ್ತೆ ನಿಮ್ಮ ಫ್ರೆಂಡು ರಮ್ಯಾ ಇದ್ದಾರಲ್ಲ ಅವ್ರನ್ನೇ ಇವತ್ತು ನಾವು ಹುಡುಗಿ ನೋಡಕ್ ಹೋಗಿದ್ದು ಅಂತ. ಅತ್ತೆ ರವಿಗೆ ಎಲ್ಲರಿಗೂ ಹುಡುಗಿ ಇಷ್ಟ ಆಗಿದ್ದಾಳಂತೆ. ನಾಳೆನೇ ಅವರು ನಮ್ಮ ಮನೆ ನೋಡಕ್ ಬರ್ತಿದ್ದಾರೆ. ಹಂಗೆ ನಿಮಗೆ ಇಷ್ಟ ಆದ್ರೆ ತಾಂಬೂಲನ ಚೇಂಜ್ ಮಾಡ್ಕೊಳ್ತೀವಿ ಅಂತಾನೆ ಹೇಳಿದ್ದಾರೆ ಕಣ್ರಿ. ನಂಗೆ ತುಂಬಾನೇ ಖುಷಿ ಆಗ್ತಿದೆ ಗೊತ್ತಾ? ಹೌದಾ, ಒಳ್ಳೇದಾಯ್ತು ಬಿಡು. ಹೇಗೋ ನಿನ್ನ ಜೊತೆ ಕಾಲ ಕಳೆಯೋಕ್ಕೆ ನಿನ್ನ ಫ್ರೆಂಡ್ ಸಿಕ್ಕಿದ್ಲಲ್ಲ. ನೀನು ಈ ರೀತಿ ಬೋರಾಗಿ ಕುತ್ಕೊಳ್ಳೋದು ಬೇಡ, ಟೆನ್ಷನ್ ತಗೊಳ್ಳೋದು ಬೇಡ. ಈಗ ನಾನು ನೆಮ್ಮದಿಯಾಗಿ ನನ್ನ ಕೆಲಸನ ಮಾಡ್ಕೋಬೋದು. ಸದ್ಯ ನಿನ್ನ ಜೊತೆ ಓಡಾಡೋಕೆ ಒಬ್ಳು ಫ್ರೆಂಡ್ ಸಿಕ್ಕಿದ್ಲಲ್ಲ. ಕಣ್ರಿ, ನಂಗೂ ತುಂಬಾ ಖುಷಿ ಆಗ್ತಿದೆ. ಸರಿ ಕಣಮ್ಮ, ಆಯಿತು. ಓಕೆ ರೀ.
ಮತ್ತೆ ಇನ್ನೇನ್ ಗೊತ್ತಾ, ಈಗ ನಾಳೆಯಿಂದ ನಮ್ಮ ಮನೇಲಿ ಮದುವೆ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಮನೇಲಿ ಎಷ್ಟು ಕಳ್ಕಳಿಯಾಗಿರುತ್ತಲ್ವಾ, ಎಷ್ಟು ಖುಷಿ ಖುಷಿಯಾಗಿರುತ್ತೆ. ನಂಗಂತೂ ನೆನೆಸ್ಕೊಂಡ್ರೆ ಬಹಳ ಖುಷಿ ಆಗ್ತಿದೆ ಕಣ್ರಿ. ಹೇಗೋ ನಾಳೆನೇ ಹುಡುಗಿ ಕಡೆಯವರು ಮನೆ ನೋಡಕ್ ಬರ್ತೀನಿ ಅಂತ ಹೇಳಿದ್ದಾರೆ. ಇನ್ನೇನು ದೊಡ್ಡಮ್ಮ ಅಜ್ಜಿ ಅವರೆಲ್ಲ ಇನ್ನೇನು ಒಪ್ಕೊಂತಾರೆ ಅಂತ ಗೊತ್ತು. ಯಾಕಂದ್ರೆ ರವಿನೇ ಒಪ್ಕೊಂಡು ಬಂದಿದ್ದಾನೆ. ಪ್ರೀತಿ ಅತ್ತೆ ಮಾವ ಎಲ್ಲ ಹೋಗಿ ನೋಡ್ಕೊಂಡ್ ಬಂದಿದ್ದಾರಲ್ಲ, ಎಲ್ಲರಿಗೂ ಹುಡುಗಿ ಇಷ್ಟ ಆಗಿದ್ದಾಳೆ. ಹಾಗಾಗಿ ನಾಳೆನೇ ಮದುವೆ ಕಾರ್ಯಕ್ರಮಗಳು ಅವು ಇವು ಅಂತ ಸ್ಟಾರ್ಟ್ ಆಗುತ್ತೆ. ಅಜ್ಜಿ ಹೇಳ್ತಿದ್ರು, ಹುಡುಗಿ ಇಷ್ಟ ಆದ್ರೆ ತಡ ಮಾಡೋದು ಬೇಡ, ಹಿಂದೆನೇ ಎಲ್ಲ ಕಾರ್ಯನ ಮಾಡ್ಬಿಡೋಣ, ಕಾರ್ಯಕ್ರಮ ಎಲ್ಲ ಎಲ್ಲದು ಮಾಡೋಣ ಅಂತ ಹೇಳ್ತಿದ್ರು. ನಾಳೆಯಿಂದ ಶಾಪಿಂಗ್ ಅಂತೆ ಅದಂತೆ ಇದಂತೆ ಅಂತ ಮನೆ ತುಂಬ ಜನ ಇರ್ತಾರಲ್ಲ. ಹೌದು, ಮದುವೆಯಲ್ಲಿ ನಿಂಗೆ ಏನೇನು ಬೇಕು ಅಂತ ನೀನು ಶಾಪಿಂಗ್ ಮಾಡ್ಕೊ. ಆಮೇಲೆ ಬೇಜಾರು ಮಾಡ್ಕೋಬೇಡ. ನಿಂಗೆ ಏನೇನು ಬೇಕು ಅಂತ ಹೇಳು, ಎಲ್ಲದನ್ನು ನಾನು ಕೊಡಿಸ್ತೀನಿ, ಆಯಿತಾ? ನೀವಿರುವಾಗ ನಂಗೇನು ಚಿಂತೆ ಹೇಳಿ ರಾಜು. ಸರಿ, ಆಯಿತು. ಗುಡ್ ನೈಟ್. ಸರಿ ರೀ, ಗುಡ್ ನೈಟ್. ಎಲ್ಲಿದ್ದೀರಾ? ಇನ್ನು ನಿಮ್ದು ರೆಡಿಯಾಗಿ ಆಗಿಲ್ವಾ? ಹೊತ್ತಾಗುತ್ತೆ, ಬೇಗ ಬರ್ರಿ. ಬರ್ತಿದ್ದೀನಿ ತಡಿಯೇ. ಅದೇನು ಅಂತ ಅಷ್ಟು ಅರ್ಜೆಂಟ್ ಮಾಡ್ತಿದೀಯ ನೀನು? ಏನು ಅಂದ್ರೆ ಮೊದಲನೇ ಸತಿ ಮಗಳಿಗೆ ಕೊಡೋ ಮನೆಗೆ ಹೋಗ್ತಿದೀವಿ. ಟೈಮಿಗೆ ಸರಿಯಾಗಿ ಹೋಗ್ಲಿಲ್ಲ ಅಂದ್ರೆ ಅವ್ರು ನಮ್ಮ ಬಗ್ಗೆ ಏನಂತ ತಿಳ್ಕೊಳ್ಳಲ್ಲ. ಇವರಿಗೆ ಸಮಯ ಪ್ರಜ್ಞೆ ಇಲ್ಲ, ಯಾವಾಗ ಬೇಕು ಅವಾಗ ಬರ್ತಾರೆ ಅಂತ ತಿಳ್ಕೊಳ್ಳಲ್ವಾ. ಅದಕ್ಕೆ ಲೇಟ್ ಆಗೋದು ಬೇಡ ಅಂತ ಬೇಗ ಹೊರಡೋಣ ಅಂತಿದ್ದೀವಿ. ಸರಿ ಸರಿ, ಆಯಿತು ನಡಿ. ಸರಿ, ಹೋಗೋಣ ಬೇಗ. ಸರಿ ರೀ, ಒಂದ್ಸತಿ ರಮ್ಯಂಗೆ ಹೇಳ್ಬಿಡೋಣ. ಏ ಮಕ್ಕಳು, ಇಬ್ಬರಲ್ಲಿ ಒಬ್ಬರು ಕಾಣಿಸ್ತಿಲ್ವಲ್ಲ, ಎಲ್ಲೋದ್ರು? ರಮ್ಯಾ, ರಮ್ಯಾ ಎಲ್ಲಿದೀಯ ಮಗಳೇ? ಬಾಯಿಲಿ. ಬಂದೆ ಅಮ್ಮ. ಏನಮ್ಮ? ನೋಡು ಮಗಳೇ, ನಾವು ಹುಡುಗನ ಮನೆಗೆ ಹೋಗ್ತಿದ್ದೀವಿ. ಅವರು ಮನೆ ನೋಡಕ್ ಬರಕ್ಕೆ ಹೇಳಿದ್ರು. ಹಾಗೆ ಅಲ್ಲೇ ತಾಂಬೂಲ ತಟ್ಟೆನ ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ದಾರೆ. ಹಾಗಾಗಿ ಹೋಗ್ತಿದ್ದೀವಿ ಮಗಳೇ. ಮನೆ ಕಡೆ ಹುಷಾರು. ಹಾಗೆ ಜಾನುನ ಇಲ್ಲೇ ಬಿಟ್ಟು ಹೋಗ್ತಿದ್ದೀನಿ. ಜಾನುನ ಹುಷಾರಾಗಿ ನೋಡ್ಕೊ, ಆಯ್ತಾ? ಸರಿ ಅಮ್ಮ, ಆಯಿತು. ನೀವಿಬ್ಬರು ಆರಾಮಾಗಿ ಹೋಗಿ ಬರ್ರಿ. ನಿನ್ನ ಚಿಂತೆ ಏನು ಮಾಡಬೇಡ್ರಿ, ನಾನು ಜಾನುಗೆ ಆರಾಮಾಗಿ ನೋಡ್ಕೊಳ್ತೀನಿ. ನಾನು ಇಲ್ಲಿನ ಅಮ್ಮ. ನನಗೂ ನಿನ್ನ ಜೊತೆ ಕರ್ಕೊಂಡೋಗಿ, ನಾನು ಅಕ್ಕ ಮನೆ ನೋಡಬೇಕು ತಾನೆ. ಅಮ್ಮ ಪ್ಲೀಸ್, ಅಮ್ಮ ಪ್ಲೀಸ್, ನನಗೂ ಕರ್ಕೊಂಡೋಗಮ್ಮ. ಅಮ್ಮ, ನಾನು ಅಕ್ಕ ಮನೆ ನೋಡ್ತೀನಿ ಅಮ್ಮ. ಅಮ್ಮ, ಅಕ್ಕ ಮನೆ ಹೇಗಿದೆ ಅಂತ ನಾನು ನೋಡ್ತೀನಿ ಅಮ್ಮ. ಅಮ್ಮ, ನನಗೂ ಕರ್ಕೊಂಡೋಗಮ್ಮ. ಅಮ್ಮ, ನಾನು ಅಲ್ಲಿ ಏನು ಕೇಳಲ್ಲ ಅಮ್ಮ, ಪ್ಲೀಸ್. ಏ ಪಾಪು ಅಷ್ಟೊಂದು ಕೇಳ್ಕೊಂತಿದ್ದಾಳಲ್ಲೇ, ಕರ್ಕೊಂಡು ಹೋಗೋಣ ನಡಿ. ಇಲ್ಲಿ ಹೆಂಗೂ ರಮ್ಯ ಇರ್ತಾಳೆ. ಅಯ್ಯೋ ಬೇಡ ರೀ, ಇವಳು ಅಲ್ಲಿ ಬಂದು ತರಲೆ ಮಾತೆಲ್ಲ ಆಡ್ತಾಳೆ. ಆಮೇಲೆ ಬೀಗರು ಮುಂದೆ ನಮ್ಮ ಮಾನ ಮರ್ಯಾದೆ ಹೋಗುತ್ತೆ. ಅಮ್ಮ, ಇರೋದೇ ಸತ್ಯ ಅಲ್ವಾ? ಜಾನು ಇರೋದೇ ಹೀಗೆ ಅಂದಾಗ ನೀವು ಯಾಕೆ ಹಂಗೆ? ಅವರು ನೋಡ್ಕೊಂಡು ಹೋಗಿದ್ದಾರೆ ತಾನೆ, ಅವರು ಏನೂ ಅಂದಿಲ್ಲ. ಜಾನು ಅಷ್ಟು ಇಷ್ಟಪಡ್ತಿದ್ದಾಳಲ್ಲ ಅಮ್ಮ, ಕರ್ಕೊಂಡೋಗಿ ಅವಳನ್ನ ಜೊತೆಲಿ. ಹೌದು ಕಣೆ, ರಮ್ಯ ಹೇಳ್ತಿರೋ ಸರಿ. ಅವ್ರಿಗೇನು ನಾವು ಹೇಳ್ದಂಗಿದ್ದೀವೇನೆ? ಇಲ್ಲ ಅವ್ರ ಹತ್ರ ಈ ವಿಷಯನ ಏನಾದರೂ ಮುಚ್ಚಿಟ್ಟಿದ್ದೀವ? ಏನೂ ಇಲ್ಲ ತಾನೆ. ನಡಿ, ಕರ್ಕೊಂಡು ಹೋಗಿ ಬರೋಣ. ಸರಿ ರೀ, ಆಯ್ತು. ಸರಿ ಕಣಮ್ಮ ರಮ್ಯ, ಇನ್ನು ನಾವು ಹೊರಡ್ತೀವಿ. ಮನೆ ಕಡೆ ಹುಷಾರು, ಆಯ್ತಾ? ಸರಿಯಪ್ಪ, ಆಯ್ತು. ನೋಡಿ ಜನ, ಅಲ್ಲಿ ನನ್ನ ಕೈ ಬಿಟ್ಟು ಎಲ್ಲೂ ಹೋಗ್ಬಾರ್ದು. ನನ್ನ ಕೈ ಇಟ್ಕೊಂಡೇ ಇರಬೇಕು. ನಾನು ಎಲ್ಲಿ ಇರ್ತೀನೋ ಅಲ್ಲೇ ಇರಬೇಕು. ಅಲ್ಲಿ ಜಾಸ್ತಿ ಆಟ ಮಾಡೋದು, ಅಲ್ಲಿ ಇಲ್ಲಿ ಸುತ್ತಾಡೋದು ಎಲ್ಲ ಮಾಡಬಾರ್ದು, ಗೊತ್ತಾಯ್ತಾ? ಅವನಿಗೆ ಎಲ್ಲ ಗೊತ್ತಾಯ್ತು. ಅವನಿಗೆ ಎಲ್ಲ ಗೊತ್ತಾಯ್ತು. ನೀನು ಏನು ಹೇಳ್ಬೇಡ, ನಾನು ನಿನ್ನ ಜೊತೆನೇ ಇರ್ತೀನಿ. ನೋಡಮ್ಮ ಜನ, ಅಮ್ಮ ಹೇಳ್ದಂಗೆ ಕೇಳಬೇಕು, ಆಯ್ತಾ? ಅಪ್ಪ, ನಾನು ಕೇಳ್ತೀನಿ. ಅಪ್ಪ, ನಾನು ಅಮ್ಮ ಹೇಳ್ದಂಗೆ ಕೇಳ್ತೀನಿ, ಆಯ್ತಾ? ಸರಿ, ಆಯ್ತು. ನಮಸ್ಕಾರ ಗೌಡ್ರೆ. ನಮಸ್ಕಾರ ನಮಸ್ಕಾರ, ಬರ್ರಿ ಬರ್ರಿ. ಬರ್ರಿ ಕುತ್ಕೊಳ್ರಿ ಎಲ್ಲರೂ. ನಮಸ್ಕಾರ ನಮಸ್ಕಾರ, ಬರ್ರಿ ಕುತ್ಕೊಳ್ಳಿ. ಪಯಣ ಎಲ್ಲ ಚೆನ್ನಾಗಿತ್ತಾ ಗೌಡ್ರೆ? ರೋಡ್ ಅಂತೂ ತುಂಬ ಚೆನ್ನಾಗಿತ್ತು. ಆರಾಮಾಗಿ ಇಲ್ಲಿವರೆಗೂ ತಲುಪಿದ್ವಿ ನೋಡ್ರಿ. ಬರ್ರಿ ಕುತ್ಕೊಂಡು ಮಾತಾಡೋಣ. ಅಂಕಲ್ 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 ಅಂಕಲ್, ನಾವಿಲ್ಲಿ ಯಾಕೆ ಬಂದಿರೋದು ಗೊತ್ತಾ? ನಾವಿಲ್ಲಿ ನಿಮ್ಮ ಮನೆ ನೋಡ್ಕೊಂಡೋಗಕ್ಕೆ ಬಂದಿರೋದು. ನಮ್ಮ ಅಕ್ಕಂಗೆ ಇಲ್ಲಿ ಮದುವೆ ಮಾಡ್ತೀವಂತಲ್ಲ, ಅದಕ್ಕೆ ಮನೆ ಹೇಗಿದೆ ಅಂತ ನೋಡ್ಕೊಂಡೋಗಕ್ಕೆ ಬಂದಿರೋದು ನಾವು. ಅಂಕಲ್, ನಿಮ್ಮ ಮನೆ ತುಂಬ ದೊಡ್ಡದಾಗಿ ಚೆನ್ನಾಗಿದೆ. ನನಗೇನೋ ಮದುವೆ ಮಾಡ್ತೀರಾ ನೀವು? ನನಗೂ ಈ ಮನೆಯಲ್ಲ ಮದುವೆ ಮಾಡ್ಕೊಳ್ತೀರಾ? ಹ್ಞೂ ಕಣಮ್ಮ ಪುಟ್ಟಿ, ನಿಮ್ಮ ಅಕ್ಕನ ಮದುವೆ ಆಗುತ್ತಲ್ಲ, ನಿಮ್ಮ ಅಕ್ಕನ ಮದುವೆ ಆದಮೇಲೆ ನೀನು ಇಲ್ಲಿ ಆರಾಮಾಗಿ ಬಂದು ನಿಂಗೆ ಎಷ್ಟು ದಿವಸ ಬೇಕೋ ಅಷ್ಟು ದಿವಸ ಇದ್ದು ಹೋಗ್ಬೋದು, ಆಯಿತಾ? ಯಾರ ಅಭ್ಯಂತರನೂ ಇರಲ್ಲ. ಸರಿ ಅಂಕಲ್, ಆಯ್ತು. ಆಯ್ತು ಅಂಕಲ್. ಜನು ಬಾಯಿಲಿ, ನಿಂಗೆ ಅಲ್ಲಿಂದನೂ ನಾನು ಅಷ್ಟೇ ಹೇಳ್ಕೊಂಡು ಕರ್ಕೊಂಡ್ ಬಂದ್ರೆ ನೀನ್ ಮತ್ತೆ ಅದೇ ರೀತಿ ಮಾತಾಡ್ತೀಯ ಅಲ್ವಾ? ಇರ್ಲಿ ಬಿಡ್ರಿ, ಪರವಾಗಿಲ್ಲ. ನೋಡು, ಜಾಸ್ತಿ ಏನು ಮಾತಾಡ್ಬಾರ್ದು, ಇಲ್ಲೇ ನಿಂತಿರ್ಬೇಕು, ಗೊತ್ತಾಯ್ತಾ? ಸರಿ ಅಮ್ಮ, ಆಯ್ತು, ನಾನು ಇಲ್ಲೇ ನಿಂತಿರ್ತೀನಿ. ಗಿರ್ಜಾ ಬಾಯ್ಲಿ, ಯಾರು ಬಂದಿದ್ದಾರೆ ನೋಡ್ಬಾ. ನೀವೆಷ್ಟೊತ್ತಿಗೆ ಬರ್ತೀರಾ ಅಂತಾನೆ ಕಾಯ್ತಿದ್ವಿ ನೋಡಿ. ಈಗ ಸದ್ಯ ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ ನೋಡಿ. ಏನ್ ತಾಂತೀರಾ, ಕಾಫಿನ ಟೀನ? ಏನಾದರೂ ಒಂದು ಬೇಗ ಮಾಡ್ಕೊಂಡು ತಗೊಂಡು ಬರೋಗಮ್ಮ. ಸರಿ, ಆಯ್ತು. ಗಂಗಾ ಗಂಗಾ ಬಾಯ್ಲಿ. ಎಲ್ಲಿ? ನಮ್ಮ ಅಳಿಯ ಕಾಣಿಸ್ತಾ ಇಲ್ವಲ್ಲ, ಎಲ್ಲಿದ್ದಾರೆ? ಇಲ್ಲೇ ಒಳಗಡೆ ಇರಬೇಕು. ಕರಿತೀನಿ ತಡೀರಿ.
ಅಂಕಲ್ ಆಂಟಿ ಚೆನ್ನಾಗಿದ್ದೀರಾ? ಎಲ್ಲ ಹೇಗಿದ್ದೀರಾ? ಜನ ಚೆನ್ನಾಗಿದೆಯಾ? ಗಂಗಕ್ಕ ಗಂಗಕ್ಕ ನೀನು ಈ ಮನೇಲೇ ಇರೋದಾ? ಗಂಗಕ್ಕ ನೀನು ಇಲ್ಲೇ ಇರೋದಾ? ಜನೋ ನಾನೇ ಇಲ್ಲೇ ಇರೋದು. ಕಣಮ್ಮ ಗಂಗಾ ಚೆನ್ನಾಗಿದ್ದೀವಿ. ಓ ಗಂಗಾ ಈ ಮನೆಗೆ ಮದ್ವೆ ಆಗಿ ಬಂದಿರೋದು? ಇವ್ರ ಮುಂದೆ ಎಲ್ಲ ಹಂಗೆ ಹಿಂಗೆ ಅಂತ ಏನು ಹೇಳ್ಬೇಡ. ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೋ. ಗಂಗನ ಬಗ್ಗೆ ಹಂಗೆ ಹಿಂಗೆ ಓಡೋಗಿ ಬಂದು ಮದುವೆ ಆಗಿದ್ದಾಳೆ ಹಂಗೆ ಹಿಂಗೆ ಅಂತ ಏನು ಹೇಳ್ಬೇಡ. ಅವರೇ ಒಪ್ಕೊಂಡು ಇಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಂದಮೇಲೆ ನೀನೇನು ಬಾಯಿ ಬಿಡಬಾರ್ದು. ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೋಬೇಕು. ನಾನೇನು ಹೇಳಕ್ಕೋದೆ? ನೀವೇಕೆ ಈ ರೀತಿ ನನ್ನ ಮೇಲೆ ರೇಗಾಡ್ತಿದ್ದೀರಾ? ಯಾಕೆ ಅಂದರೆ ನಿನ್ನ ಸ್ವಭಾವ ಎಂಥದ್ದು ಅಂತ ನಂಗೆ ಗೊತ್ತಲ್ಲ, ಅದಕ್ಕೆ. ನೀನು ಏನೇ ಆದರೂ ಎಲ್ಲರಿಗೂ ಬಾಯಿ ಮೇಲೇ ಪಟ್ ಅಂತ ಹೇಳ್ಬಿಡ್ತೀಯಲ್ಲ, ಅದಕ್ಕೆ ಏನು ಹೇಳ್ಬೇಡ ಅಂತಿದ್ದೀನಿ. ಸರಿ ರೀ, ನಾನೇ ಕೇಳಕ್ ಹೋಗೋಣ ಬಿಡ್ರಿ. ಅವ್ರ ಕತೆ ಕಟ್ಕೊಂಡು ನಂಗೇನಾಗ್ಬೇಕು? ಆಂಟಿ ಏನ್ ತಂತೀರಾ? ಟೀನಾ, ಜ್ಯೂಸಾ, ಕಾಫಿನಾ, ಏನ್ ಬೇಕು? ಏನೋ ಒಂದ್ ತಾಣ್ ಬರಮ್ಮ. ಗಂಗಾ, ರವಿ, ನಿಮ್ಮ ದೊಡ್ಡತ್ತೆ, ಅಜ್ಜಿ, ಚಂದ್ರಿ ಅತ್ತಿಗೆ ಎಲ್ಲ ಎಲ್ಲಿದ್ದಾರೆ? ಕರಿಯಮ್ಮ ಎಲ್ಲರಿಗೂ. ಸರಿ ಮಾವ, ಆಯ್ತು, ನಾನು ಎಲ್ಲರಿಗೂ ಹೋಗಿ ಬರ್ತೀನಿ.